ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ವ್ಲಾಗ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಈ ವಿಡಿಯೋ ನಿನ್ನೆದಾಗಿರುತ್ತೆ, ಶ್ರೀರಾಮನವಮಿ ಹಬ್ಬದ ದಿನದ್ದಾಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೆ. 7 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗಿಬಿಟ್ಟಿತ್ತು. ಮಕ್ಕಳು ಹೋಗೋ ಅಷ್ಟೊತ್ತಿಗೆ ಚಿತ್ರಾನ್ನ, ಹೆಸರುಬೇಳೆ, ಪಾನಕ, ಮಜ್ಜಿಗೆ ಎಲ್ಲ ರೆಡಿಯಾಗಿತ್ತು. ಆ ವರ್ಷನೂ ಶ್ರೀರಾಮನವಮಿಗೆ ನಾನೇನು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ. ಈ ಸರಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೀನಿ. ಈ ಸೀರೆಗೆ 12 ವರ್ಷ ಆಗಿದೆ. ಯಾಕೆ ಅಂದರೆ ನಾನು ಮದುವೆ ಆಗಿ ಫಸ್ಟು ವರ್ಷ ಓಂ ಶಕ್ತಿಗೆ ಹೋಗಿದ್ದಾಗ ನಾನು ಈ ಸೀರೆ ತಂದಿದ್ದು. ಮೋಸ್ಟ್ ಆಫ್ 1 ವರ್ಷಕ್ಕೂ 2 ವರ್ಷಕ್ಕೂ ಗ್ಯಾಪ್ನ ಇಲ್ಲ ನನಗೆ. ಆವಾಗ ಈ ಸೀರೆ ತಂದಿದ್ದೆ. ಕೇರಳಗೆ ಟ್ರಿಪ್ ಹಾಕಿದ್ರು ನಮ್ಮೂರವರು, ಆವಾಗ ಹೋಗಿದ್ದಿದ್ದು. ಕೇರಳದಿಂದ ಈ ಸೀರೆ ತಂದಿದ್ದೆ. ಈ ಪಿಂಕ್ ಕಲರು ನಮ್ಮ ಅಕ್ಕಂಗೆ ದಿವ್ಯ ಕೊಟ್ಟಿದ್ದೆ. ಗ್ರೀನ್ ಕಲರ್ ನನ್ನ ಹತ್ರ ಇದೆ. ಆ ಗ್ರೀನ್ ಕಲರು ಇನ್ನೊಂದ್ಸರಿ ಯಾವಾಗನೂ ಉಟ್ಕೊಂಡು ತೋರಿಸ್ತೀನಿ. ಗ್ರೀನ್ ನನಗೆ, ಪಿಂಕ್ ನಮ್ಮ ಅಕ್ಕಂಗೆ ಅಂದ್ಬಿಟ್ಟು ತಂದಿದ್ದೆ. ಅವಳು ಈ ಸೀರೆ ಬೇಡ, ನಾನು ಉಟ್ಕೊಳ್ಳಲ್ಲ, ನೀನೇ ಎತ್ಕೊಂಡು ಹೋಗು ಅಂತ ಅಂದ್ಲು ಅಂದ್ಬಿಟ್ಟು ಅದಕ್ಕೆ ಮಿಸ್ ಮ್ಯಾಚ್ ಮಾಡಿ ಬ್ಲೌಸ್ ಹೊಲಿಸ್ಬಿಟ್ಟು ಇವತ್ತು ನಾನು ಈ ಸೀರೆನ ಉಟ್ಕೊಂಡಿದ್ದೀನಿ. ಹೇಗೆ ಕಾಣ್ತಿದೆ ಪ್ಲೀಸ್ ಹೇಳಿ. ಸ್ವಲ್ಪ ಮನೇಲಿ ಕೆಲಸ ಇತ್ತು, ಇನ್ನು ಬಟ್ಟೆ ಒಗಿಬೇಕಾಗಿತ್ತು, ಮತ್ತು ಪಾತ್ರೆ ಬೆಳಗಬೇಕಾಗಿತ್ತು. ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಬೇಗನೆ ಇನ್ನು ಐರನ್ ಮಾಡಬೇಕಾಗಿತ್ತು. ಸೀನು ಬಟ್ಟೆಗಳೆಲ್ಲ ಇನ್ನು ಏನು ಮಾಡಿಲ್ಲ ನಾನು. ಹಬ್ಬ ಅದು ಇದು ಅಂದ್ಕೊಂಡು ಇಷ್ಟು ದಿನ ಕಾಲ ಹಾಕ್ಬಿಟ್ಟೆ. ಇನ್ಮೇಲೆ ಆ ಥರ ಆಗೋದಿಲ್ಲ. ಕಂಪಲ್ಸರಿ ಎಲ್ಲ ಕೆಲಸ ಇನ್ನು ಸ್ವಲ್ಪ ಜಾಸ್ತಿನೇ ನನಗಾಗುತ್ತೆ. ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ದೇವಸ್ಥಾನದಲ್ಲಿ ದೇವ್ರನ್ನೆಲ್ಲ ರೆಡಿ ಮಾಡಿದ್ದು. ದೇವ್ರ ಮೆರವಣಿಗೆ ಅಂದರೆ ಗುಡಿ ಸುತ್ತ 3 ರೌಂಡ್ ಬರ್ತಾರೆ, ಅದಕ್ಕೆಲ್ಲ ರೆಡಿಯಾಗಿತ್ತು. ದೇವ್ರಿಗೆ ಅಲಂಕಾರ ಎಲ್ಲ ರೆಡಿಯಾಗಿತ್ತು. ಸರಿ ಇನ್ನೊಂದು 10 ನಿಮಿಷದಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ.
ಎಲ್ಲ ಮುಗಿಸ್ಕೊಂಡು ಆಮೇಲೆ ಪ್ರಸಾದ ಎಲ್ಲ ಈಸ್ಕೊಂಡು ನಾನು ದೇವಸ್ಥಾನದಿಂದ ಈಚೆ ಬಂದೆ. ಪ್ರಸಾದಕ್ಕೆ ಪೊಂಗಲನ್ನ, ರಸಾಯನ ಮತ್ತು ಪಾನಕ ಮಜ್ಜಿಗೆ ಎಲ್ಲ ಮಾಡಿದರು. ಪಾನಕ ಮಜ್ಜಿಗೆ ಎಲ್ಲ ಮನೇಲೇ ನಾನು ಮಾಡಿಬಿಟ್ಟು ಕುಡಿದ್ಬಿಟ್ಟಿದ್ದೆ. ಅದಕ್ಕೆ ನಾನು ಅಲ್ಲೇನು ಇಸ್ಕೊಂಡಿಲ್ಲ. ಹೆಸ್ರುಬೇಳೆ ಮತ್ತು ಪೊಂಗಲನ್ನ ಮತ್ತು ರಸಾಯನ ಮಾತ್ರ ಇಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬ ಸೆಕೆ ಇತ್ತು. ಅದಕ್ಕೆ ಏನು ಮಾಡಿದೆ, ಒಂದು 10 ನಿಮಿಷ ಫ್ಯಾನ್ ಹಾಕ್ಬಿಟ್ಟು ನೆಮ್ಮದಿ ಕೂತ್ಕೊಂಡ್ಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡು ಹಂಗೆ ಪ್ರಸಾದ ತಿಂದ್ಬಿಟ್ಟು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ತಿಂತಾಯಿದ್ದೀನಿ. ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ. ಹಸ್ಬೆಂಡ್ ಬರೋ ಅಷ್ಟೊತ್ತಿಗೆ ರೀಲ್ಸ್ ಮಾಡಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಬಂದಮೇಲೆ ಅವ್ರು ನೋಡ್ಕೊಳೋದೇ ಸೋರೋಗ್ಬಿಡುತ್ತೆ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಪ್ರಸಾದದ ಪೊಂಗಲನ್ನ ತುಂಬ ಚೆನ್ನಾಗಿತ್ತು. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.